ಇದ್ರಲ್ಲಿ ನಾನೇ ಸಿಟ್ಟದ್ದು. ನೋಡಿ ಅಂತೆ ವೀಕ್ಷಕರೇ, ಇದು ಕಣ್ಣ ರೆಪ್ಪೆ ವೀಕ್ಷಕರೇ. ಮೇಲೆ ಇದು ಮೀನದ್ದು ರೆಪ್ಪೆ ನೋಡಿ ಅಂತೆ. ನಮ್ಮದು ಸಮೇತ ಇಷ್ಟು ದಪ್ಪ ದಪ್ಪ ಕಪ್ಪು ಬರಲ್ಲ. ಇಲ್ಲಿ ನೋಡಿ ಅಂತೆ, ಇದ್ರದ್ದು ರೆಪ್ಪೆ ನೋಡಿ ಅಂತೆ. ಯಾರ ಮೊನ್ನೆ ಹೇಳಿದ್ರು ನಿಮ್ಗೆಲ್ಲ ಇದು ಮೀನು ತಿಂದು ತಿಂದು ಬೋರ್ ಆಗಲ್ವಂತ. ವೀಕ್ಷಕರೇ, ನಾ ಹೇಳ್ತೇನೆ, ನಂಗೆ ತರಕಾರಿ ಒಂದು ದಿವಸ ತಿಂದೆ ಬೋರ್ ಆಗ್ತದೆ. ನಂಗೆ ಮೀನು ವರ್ಷವಿಡೀ ತಿಂದ್ರು ನಂಗೆ ಬೋರ್ ಆಗಲ್ಲ. ಇನ್ನೂ ಬೇಕಂತ ಮನಸ್ಸಾಗ್ತದೆ. ತರಕಾರಿ ಒಂದೇ ದಿವಸ ತಿಂದ್ರು ಬಂಡಿ ಡುಬ್ಬ ಆಗ್ತದೆ. ನಂಗೆ ಒಂದು ದಿವಸ ತಿಂದ್ರು ತಿನ್ಲಿಕ್ಕೆ ಸಹ ಮನಸ್ಸಾಗಲ್ಲ. ತರಕಾರಿ ಒಂದು ದಿವಸ ತಿಂದ್ರು ಸಹ ನಕ್ಕನೈ ತಿನ್ನುದು. ಹೀಗೆ ಒಕ್ಕಿ ತಿನ್ನುದು ನಂಗೆ ಇಷ್ಟನೇ ಆಗುದಿಲ್ಲ ತರಕಾರಿ. ಅದಕ್ಕೇನೆ ದೇವರಿಗೆ ಗೊತ್ತಿತ್ತು, ಅದಕ್ಕೇನೆ ನನ್ನನ್ನೆಲ್ಲ ಮೀನುಗಾರರ ಮನೆಯಲ್ಲಿ ಹುಟ್ಟಿಸಿದ್ದು. ದೇವರಿಗೆ ಒಂದು ಧನ್ಯವಾದಗಳು. ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ಇವತ್ತು ನಾನು ಹೊಸ ಮೀನಿನೊಟ್ಟಿಗೆ ಬಂದಿದ್ದೇನೆ, ಅಂದರೆ ಬೇರೆ ಮೀನಿನೊಟ್ಟಿಗೆ ಬಂದಿದ್ದೇನೆ. ನೀವು ಅವತ್ತೆಲ್ಲ ಫುಲ್ ಕನ್ಫ್ಯೂಷನ್ ಆಗಿದ್ದೀರಿ. ಯಾವತ್ತು ಬ್ಯಾಟ್ ಮೀನು ತರುವಾಗ ನೀವು ಫುಲ್ ಕನ್ಫ್ಯೂಷನ್ ಆಗಿದ್ರಿ. ಅಂದ್ರೆಲ್ಲ ಕೆಲವರು ಹೇಳಿದ್ರಿ ಅದೆಂತ ಮಡಲ್ ಮೀನು ಅಂತ ಹೇಳ್ತಾ ಇದ್ರಿ. ಆದರೆ ನಿಮಗೆಲ್ಲ ಚೇಂಜಸ್ ತೋರಿಸ್ತೇನೆ. ಇವತ್ತು ನಾವು ತಂದದ್ದು ಮಡಲ್ ಮೀನು, ಮೊನ್ನೆ ತಂದದ್ದು ನಾವು ಬ್ಯಾಟ್ ಮೀನು. ಹಾಗೆ ಇವತ್ತು ಅದರ ಡಿಫ್ರೆನ್ಸ್ ತೋರಿಸ್ತೇನೆ ನಿಮಗೆ. ನಾನೇ ಸಿಟ್ಟದ್ದು. ಅಯ್ಯ ಪದೇ ಇನ್ನಾಗ್ತದೆ. ವೀಕ್ಷಕರೇ ನೋಡಿ, ಮೊನ್ನೆ ತಂದದ್ದು ನಾವು ಬ್ಯಾಟ್ ಮೀನ್, ಇವತ್ತು ತಂದದ್ದು ನಾವು ಯಾವುದು ಪಲೈ ಮೀನ್, ಮಡಲ್ ಮೀನ್ ಮಾರೆ. ಮಡಲ್ ಮೀನ್ ಇದು ಮಡಲ್ ತರನೇ ಉದ್ದ ಉಂಟು ನೋಡಿ ವೀಕ್ಷಕರೇ. ಮಡಲ್ ಮೀನತ್ತು ರೆಕ್ಕೆ ನೋಡಿ ಅಂತೆ, ಕಕ್ಕೆ ತರ ಉಂಟು ರೆಕ್ಕೆ. ವೀಕ್ಷಕರೇ, ನೀವು ಕನ್ಫ್ಯೂಷನ್ ಆಗಬೇಡಿ. ಮೊನ್ನೆ ನಾವು ಅಗೇಲ ಮೂತಿಯದ್ದು ನಾವು ತಂದದ್ದು ಬ್ಯಾಟ್ ಮೀನು. ಅದರದ್ದು ಮೂತಿ ನಕ್ಕ ಕಟ್ಟಿ ಹೋಗಿದೆ. ಇದ್ರದ್ದು ಮೂತಿ ನೋಡಿ ಅಂತೆ ಜೂಜಿ ಕಟ್ಟಿ ಹೋಗಿದೆ. ಹೀಗೆ ಉದ್ದ ನೋಡಿ, ಇದು ಕೊಕ್ಕರೆ ತರ ಉಂಟು ಹೀಗೆ. ಮತ್ತೆ ಇದ್ದದ್ದು ರೆಕ್ಕೆ ನೋಡಿ ಅಂತೆ ಕಕ್ಕೆ ತರ ಉಂಟು, ಕ್ಯಾ ಕ್ಯಾ ಹಾಗೆ ನೋಡಿ. ಒಬ್ಬ ದಿನ ಉಂಟು ವೀಕ್ಷಕರೇ, ನನ್ನ ಸೊಂಟದಷ್ಟು ಉದ್ದ ಉಂಟು ನೋಡಿ ಅಂತೆ. ಇಷ್ಟು ಉದ್ದ ಉಂಟು ಮೀನನ್ನು. ಹಾಗೆ ಇದನ್ನು ಕೊಚ್ಚಿ ತೌರಿ ತಿನ್ನುವ ಬನ್ನಿ. ಈ ಬ್ಯಾಟ್ ಮೀನು ಮತ್ತೆ ಈ ಮಡಲ್ ಮೀನಿನ ನಡುವಲ್ಲಿ ನಂದು ಇನ್ನೊಂದು ಮೀನು ಎಷ್ಟರ ಬಂದದಲ್ಲ, ಪಲೈ ಮೀನಂತ. ಅದೊಂದು ಮೀನು ತಂದು ತೋರಿಸ್ಲೇಬೇಕು ನಿಮ್ಗೆ. ನಂಗೆ ಸಹ ಗೊತ್ತಾಗ್ತಿಲ್ಲ, ಅದು ಕನ್ಫ್ಯೂಷನ್ ಆಗ್ತದೆ. ಅದು ಒಂದೇ ಲೆಕ್ಕಂತೆ, ಬ್ಯಾಟ್ ಮೀನ್ ಪಲೈ ಮೀನ್. ನಾವು ತೆಂಗಿನಕಾಯಿ ಗರಿ ಉಂಟಲ್ಲ, ಅದೊಂದು ತುಳುವಲ್ಲಿ ಮಡಲ್ ಹೇಳ್ತೇವಲ್ಲ, ಆ ಥರನೇ ನೋಡಿ ಉದ್ದ ಮಡಲ್ ಥರನೇ ಉಂಟು. ಮತ್ತೆ ಈಗ ಇದನ್ನು ಮಾಡುವದ್ದು ಜನ ನಮ್ದು ಬೇರೆನೆ, ನಾವು ಬುಕ್ ಮಾಡಿದ್ದೇವೆ. ಈಗ ಬರ್ತಾರೆ ಸೈಡ್ ಆಕ್ಟರ್ ಬಂದು. ಇವತ್ತು ಸ್ವಲ್ಪ ಮೇನ್ ಆಕ್ಟರ್ ಕೊಡುವ ಬಾ. ಇವತ್ತು ಸ್ವಲ್ಪ ಬ್ಯಾಲೆ ಜಾಸ್ತಿ ಉಂಟು ಮೇನ್ ಆಕ್ಟರ್ಗೆ. ಬನ್ನಿ. ಇಂತಹ ದೊಡ್ಡ ದೊಡ್ಡ ಮೀನು ಬರ್ತದಲ್ಲ, ಆದ್ರೆ ಇದು ಗುಂಡಿಲ್ಲ. ಇದೊಂದು ಸ್ವಲ್ಪ ñಕ್ಕ ಕಟ್ಟಿ ಹೋಗಿದೆ. ಎಲ್ಲ ಮೀನು ಉದ್ದ ಇರ್ತದೆ, ñಕ್ಕ ಕಟ್ಟಿ ಹೋಗಿದೆ. ಆದ್ರೆ ರುಚಿ ಮಾತ್ರ ಒಳ್ಳೆ ಇರ್ತದಂತೆ. ಬ್ಯಾಟ್ ಮೀನು ಸ್ವಲ್ಪ ಚಪ್ಪೆ ವೀಕ್ಷಕರೇ. ಇದೊಂದು ಸ್ವಲ್ಪ ರುಚಿ ಉಂಟಂತೆ. ನೋಡುವ ಎಂತ ರುಚಿ ಅಂತ. ನಾ ಹೇಳ್ತೇನೆ, ರುಚಿ ಇಲ್ಲ ಅಂದ್ರೆ ರುಚಿ ಇಲ್ಲ ಹೇಳ್ತೇನೆ. ಆಯ್ತು, ನನ್ನ ಸೈಡ್ ಆಕ್ಟರಿಗೆ ಒಪ್ಪಿಸ್ತಿದ್ದೇನೆ. ಇವತ್ತು ಮೇನ್ ಆಕ್ಟರ್ ಮಾಡ್ತಿದ್ದೇನೆ. ಎಲ್ಲ ಆಯುಧ ತಂದಿದ್ದಾರೆ. ಎಂತ ಗಟ್ಟಿ ಮತ್ತೆ ಇದು ನೋಡಿ ಅಂತೆ, ಆಯುಧ ನೋಡಿ ಅಂತೆ. ಬಟಾಟೆ ಪೇರಿಸುವ ಆಯುಧ, ಕತ್ತಿ, ಬಡ್ಡು ಕಟ್ಟಿ ಹೋದ ಕತ್ತಿ. ಇದರಲ್ಲಿ ಪೊಡಸ್ ಕಮ್ಮಿ, ಆದ್ರೆ ಬಟಾಟೆ ಪೇರಿಸುವುದ್ರಲ್ಲಿ ನೀವು ಇಲ್ಲ ಹೀಗೆ ಪೇರಿಸಿದ್ರೆ ಪೊಡಸು ಒಳ್ಳೆ ಜಾರ್ತದೆ. ನೋಡಿ ವೀಕ್ಷಕರೇ, ನಮ್ಗೆ ಮಳೆ ಬಂತು, ಎಲ್ಲ ಡಿಸ್ಟರ್ಬ್ ಮಾಡ್ತಾ ಉಂಟು. ಈಗ ನಾವು ಎಲ್ಲಿಗೆ ಹೋಗುದು? ಮಳೆ ಬಂದ್ರೆ ಎಲ್ಲಿಗೆ ಹೋಗುದು? ಕೊಡೆ ಇಟ್ಕೊಂಡು ಮಾಡೋದಾ? ವೀಕ್ಷಕರೇ, ಇಲ್ಲಿ ನೋಡಿ ಇದಕ್ಕೆ ಗಡ್ಡ ಬಂದಿದೆ. ಮತ್ತೆ ಇದು ಬಂದಿ ಹೊಟ್ಟೆ ಎಲ್ಲ ಎಂತ ಅದು ಓಪನ್ ಉಂಟು, ಹೊಟ್ಟೆ ಎಲ್ಲ ಓಪನ್ ಉಂಟು. ಇದು ಅದು ಓಪನ್ ಅಲ್ವಾ? ಇದ್ರದ್ದು ಸ್ಟೈಲ್ ನೋಡಿ ಅಂತೆ. ನಾನು ಓಪನ್ ಅಂತ ಎನಿಸಿದ್ದು. ನಾನದು ಶೀಲಾದದ್ದು ಎನಿಸಿ ಕರ್ಲೆಲ್ಲ ಹೊರಗೆ ಬರ್ತದೆ ಎನಿಸಿದೆ.
ಒಡಸೆಲ್ಲ ಒಳ್ಳೆ ಹೋಗ್ಬೇಕು, ಇಲ್ಲದಿದ್ರೆ ಒಳ್ಳೇದಾಗುದಿಲ್ಲ. ಬೀಲ ಬೀಲ ಕಟ್ ಮಾಡಿ. ಲ್ಯಾಕ್ಮಿ ಐ ಕಾಜಲ್ ಕಾಜಲ್ ಅಲ್ಲ, ಲ್ಯಾಕ್ಮಿದಲ್ಲ ಕಾಜಲ್ ಹಾಕಿದೆ ಏನು ನೋಡಿ ಅಂತೆ. ದೊಡ್ಡ ಕಪ್ಪು ಕಪ್ಪು ಕಟ್ಟಿ ಹೋಗಿದೆ. ಅಪ್ಪ ಬಂದ್ರು ವೀಕ್ಷಕರೇ, ಅವರು ವಾಡಕ್ಕೆ ಹೋಗಿ ಬಂದದ್ದು ನೋಡಿ. ಅದೇ ಟಿಫಿನಲ್ಲಿ ಅವರು ಊಟ ತಗೊಂಡು ಹೋಗುದು, ಅವರದ್ದು ಜೋಳಿಗೆ ಅಲ್ವಾ. ನೋಡಿ ಇಲ್ಲಿ ಕಕ್ಕೆ ತರ ಉಂಟು, ಇಲ್ಲಿ ನೋಡಿ ಅಂತೆ ವೀಕ್ಷಕರೇ. ಇದು ಕಣ್ಣ ರೆಪ್ಪೆ ವೀಕ್ಷಕರೇ, ಮೇಲೆ ಇದು ಮೀನದ್ದು ರೆಪ್ಪೆ ನೋಡಿ ಅಂತೆ. ನಮ್ಮದು ಸಮೇತ ಇಷ್ಟು ದಪ್ಪ ದಪ್ಪ ಕಪ್ಪು ಕಪ್ಪು ಬರಲ್ಲ. ಇಲ್ಲಿ ನೋಡಿ ಅಂತೆ, ಇದ್ರದ್ದು ರೆಪ್ಪೆ ನೋಡಿ ಅಂತೆ. ಬನ್ನಿ ಈಗ ಮೇನ್ ವಿಷಯ ಬರ್ತೇನೆ. ಇದನ್ನೀಗ ತುಂಡರಿಸುದು. ಇದನ್ನು ನಡುವಲ್ಲಿ ಎಂತ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡ್ಬೇಕಾ? ಓ ಮೈ ಗಾಡ್. ಕತ್ತಿದು ಬಡ್ಡು ಮಾರ ಇರೆ, ಅದು ಬರ್ತೆ ಉಂಟು ನೋಡಿ. ಮಾಸ ಮಾತ್ರ ಮೃದು ಉಂಟೇನ ಮಾರೆ, ಮುನ್ನಕ್ಕ ಕೈ ಆಗ್ತಾ ಉಂಟು ಮಾಸ ಮಾಡುವಾಗ. ಇದನ್ನು ಫ್ರೈ ಸಹ ಮಾಡ್ಬೋದು, ಅಂಜಲ್ ತರ ಉಂಟು ಪೀಸ್. ನೀವೆಂತ ಸುಮಾದೂರ ವಾಸನೆ ಮೂಸುದು ನೋಡಿ. ಉದ್ದ ನೋಡಿ, ದೊಡ್ಡ ಮೀನನ್ನೆಲ್ಲ ಉದ್ದ ಗಿಡ್ಡ ಎಲ್ಲ ಹೀಗೆ ಕಟ್ ಮಾಡುದು, ನಡುವಲ್ಲೇ ಕಟ್ ಮಾಡುದು. ಇದು ಸಾರಿಗೆಲ್ಲ, ಫ್ರೈಗೆ ಆದ್ರೆ ನೀವು ಸ್ಲೈಸ್ ಸ್ಲೈಸ್ ಕಟ್ ಮಾಡ್ಬೋದು. ಸಾರಿಗೆ ಆದ್ರೆ ನೀವು ನೋಡಿ ಈ ತರನೇ ಕಟ್ ಮಾಡುದು ಬೆಸ್ಟ್. ಈ ತರ ಕಟ್ ಮಾಡಿದ್ರೆ ಪೀಸ್ ಹದ ಸಿಗ್ತದೆ. ಆಹಾ, ಎಂತ ಮಾಸ ನೋಡುವಾಗ ಭಾರಿ ದಿಲ್ ಖುಷ್ ಆಗ್ತದೆ. ಯಾರ ಮೊನ್ನೆ ಹೇಳಿದ್ರು ನಿಮ್ಗೆಲ್ಲ ಇದು ಮೀನು ತಿಂದು ತಿಂದು ಬೋರ್ ಆಗಲ್ವಂತ. ವೀಕ್ಷಕರೇ, ನಾ ಹೇಳ್ತೇನೆ, ನಂಗೆ ತರಕಾರಿ ಒಂದು ದಿವಸ ತಿಂದೆ ಬೋರ್ ಆಗ್ತದೆ. ನಂಗೆ ಮೀನು ವರ್ಷವಿಡೀ ತಿಂದ್ರು ನಂಗೆ ಬೋರ್ ಆಗಲ್ಲ. ಇನ್ನೂ ಬೇಕಂತ ಮನಸ್ಸಾಗ್ತದೆ. ತರಕಾರಿ ಒಂದೇ ದಿವಸ ತಿಂದ್ರು ಬಂಜಿ ಡುಬ್ಬ ಆಗ್ತದೆ, ಡಿಬ್. ನಂಗೆ ಒಂದು ದಿವಸ ತಿಂದ್ರು ತಿನ್ಲಿಕ್ಕೆ ಸಹ ಮನಸ್ಸಾಗಲ್ಲ. ತರಕಾರಿ ಒಂದು ದಿವಸ ತಿಂದ್ರು ಸಹ ñಕ್ ñೈ ತಿನ್ನುದು, ಹೀಗೆ ಒಕ್ಕಿ ತಿನ್ನುದು ನಂಗೆ ಇಷ್ಟನೇ ಆಗುದಿಲ್ಲ ತರಕಾರಿ. ಅದಕ್ಕೇನೆ ದೇವರಿಗೆ ಗೊತ್ತಿತ್ತು, ಅದಕ್ಕೇನೆ ನನ್ನನ್ನೆಲ್ಲ ಮೀನುಗಾರರ ಮನೆಯಲ್ಲಿ ಹುಟ್ಟಿಸಿದ್ದು. ದೇವರಿಗೆ ಒಂದು ಧನ್ಯವಾದಗಳು. ನೋಡಿ ಅಂತೆ ಸ್ಲೈಸ್ ಮಾಡುದು ನೋಡಿ, ಅದು ದೊಡ್ಡದಾಗುವಲ್ವಾ ಸ್ಲೈಸ್ ದೊಡ್ಡದಾಗಲ್ವಾ? ಇಲ್ಲಪ್ಪ, ಬೋಡು ಚೆರುಂಟುದು. ಅದು ಎಂತ ಇದ್ದ ಗೋಬಿ ಮಂಚೂರಿಯ ಚೆರುಂಟಿಗೆ ಪೊಡಿ ನೀನು ನಾ ಮಾಡ್ಬೇಕಾ ತುಕ? ಎಂತ ನನ್ನ ಸಸಾರವ ಹಣ್ಣು ದೊಡ್ಡದು, ಇಷ್ಟು ದೊಡ್ಡದು. ಎಂತ ಇದು ಎಂತ ಹೇಳಿ ನೀವೇ ಬುಳ್ಕ ತಿಂದು ಬಿಡುದಾ? ನಾ ಮಾಡ್ತೇನೆ. ಫಸ್ಟ್ ಮಾಡುದು ಸ್ವಲ್ಪ ಎಲ್ಲರಿಗೆ ಸಹ ಇದಾಗ್ತದೆ, ಅಂದರೆ ಸ್ವಲ್ಪ ಇದು ನೆಯ್ಯಿ ಆಗ್ತದೆ. ಸೆಕೆಂಡ್ ಅದು ಒಳ್ಳೆ ಗ್ರಿಪ್ಪಲ್ಲಿ ನಾವು ಕಟ್ ಮಾಡ್ಬೋದು ನೋಡಿ. ಇದು ಮಿಡ್ಲದ್ದು ಇದು ಸ್ವಲ್ಪ ಮಂಡೆ ಹತ್ರ ಮಾಡುವಾಗ ನನಗೆ ಖುಷಿ ಆಗುದು, ತಿನ್ಲಿಕ್ಕೆ ಸಹ ಖುಷಿ, ಮಾಡಲಿಕ್ಕೆ ಸಹ ಖುಷಿ ಆಗುದು. ಅದನ್ನು ಆದರೆ ಮಾಡಲಿಕ್ಕೆ ಕಷ್ಟ ಉಂಟು, ಆದರೆ ನನಗೆ ನೋಡಲಿಕ್ಕೆ ಖುಷಿ ಆಗ್ತದೆ. ಇದು ನೋಡಿ ಅಂತ ಈ ರಂಚಿಡನ್ನು ಮಂತ್ಲಿ ದೊಡ್ಡ ಮೀನು ಮಾಡಲಿಕ್ಕೆ ಅರಸಾಹಸ. ನಮ್ಮ ಹತ್ರ ಇದು ಸ್ವಲ್ಪ ಎಂತ ಆಯ್ದೆ ಇಲ್ಲಲ್ಲ, ಹಾಗೆ ನೀವು ಅಲ್ಲಿ ಇಟ್ಕೊಳ್ಳಿ ಅದನ್ನು ಮೇಲೆ ಹೀಗೆ. ಈ ದೊಡ್ಡ ಮೀನನ್ನು ಇಟ್ಕೊಳ್ಳುವುದೇ ದೊಡ್ಡ ಕಷ್ಟ ಮಾರೆ. ಅವರಲ್ಲಿ ಟ್ವಿಸ್ಟ್ ಮಾಡಿಬಿಟ್ರು. ಕತ್ತೆ ಎಷ್ಟು ಶಾರ್ಪ್ ಇದ್ರೂ ಆಗುದಿಲ್ಲ. ಅದೆಂತ ನಂಗೆ ಕಾಣೋದಿಲ್ಲ. ಮಾಂಸ ಕಂಡ ನೋಡಿ ವೀಕ್ಷಕರೇ, ಭಾರಿ ಖುಷಿ ಆಗ್ತದೆ ನೋಡುವಾಗ. ನಂಗೆ ಜೊಳ್ಳೆ ಬರ್ತದೆ, ಜೊಳ್ಳೆ ಅಂದ್ರೆ ತೊಡು ಬರ್ತದೆ ವೀಕ್ಷಕರೇ. ಹೀಗೆ ತೊಡು ಬರ್ತಾ ಉಂಟು ನಂಗೆ ಮಾಂಸ ನೋಡುವಾಗ. ಜಾಸ್ತಿ ನೀವು ಮೀನೇ ತಿನ್ನಿ, ಮೀನು ತಿಂದು ಗಟ್ಟಿಮುಟ್ಟಾಗಿ ಆರೋಗ್ಯವಂತರಾಗಿರಿ. ಫ್ರೆಶ್ ಮೀನು ತಿನ್ನಿ, ಕುಮೇದದ್ದು ಮೀನು ತಿನ್ಬೇಡಿ. ನಂದು ಲಾಗ್ ಭಾರಿ ಇಷ್ಟ ಆಗ್ತದಂತೆ, ಹಾಗೆ ನನಗೆ ಕಮೆಂಟು ಮಾಡಿದ್ದೀರಿ. ನಿಮ್ಮ ಕಮೆಂಟಲ್ಲೇ ನನಗೆ ಗೊತ್ತಾಗ್ತದೆ, ಹಾಗೆ ಧನ್ಯವಾದ. ಅದೇ ಖುಷಿಯಲ್ಲಿ ನಿಮಗೆ ಎಲ್ಲರಿಗೆ ಸಹ ಇದು ಮೀನದ್ದು ಒಂದೊಂದು ಇದು ಕೊಡ್ತೇನೆ, ಪೀಸ್ ಕೊಡ್ತೇನೆ, ಬನ್ನಿ ತಿನ್ನುವ ಆಯ್ತಾ. ನಾನ್ ವೆಜ್ ಅವರಿಗೆ, ವೆಜ್ ಅವರಿಗೆ ಅಂತ ಇಲ್ಲ, ನಾನ್ ವೆಜ್ ಅವರಿಗೆ ಒಂದೊಂದು ಪೀಸ್ ನಿಮ್ಮ ಲೆಕ್ಕದಲ್ಲಿ ನಾನೇ
ಹೇಳಿ ಹೇಳಿ ತಿಂತೇನೆ. ಇವರು ಇಷ್ಟು ಕಮೆಂಟ್ ಮಾಡಿದ್ರು ಒಬ್ಳು, ಇವರು ಇದು ಕಾಮೆಂಟ್ ಮಾಡಿದ್ದು, ಖುಷಿಯಲ್ಲಿ ನಾನು ತಿಂತೇನೆ ವೀಕ್ಷಕರೇ. ಈ ಮೀನಿಗೆ ಮಸಾಲೆ ಉಂಟಲ್ಲ, ಒಳ್ಳೆ ಇದು ಮದರಂಗಿ ಮನೆಯಲ್ಲಿ ಇದು ಮೀನಿನ ಪದಾರ್ಥ ನೋಡಿದ್ದೀರಾ, ಭಾರಿ ಒಳ್ಳೆ ಪರಿಮಳ ಬರಲ್ವಾ ಆ ತರ ಈ ಮೀನನ್ನು ಮಾಡುವಂತದ್ದು. ನಾರ್ಮಲ್ ಇದು ಸಾರೆಲ್ಲ ಮಾಡುದಲ್ಲ, ಇದನ್ನು ಒಳ್ಳೆ ಮದ್ಮೆದ ಮನೆಯಲ್ಲಿ ಅದೇ ಮದರಂಗಿ ಮನೆಯಲ್ಲಿ ಮಾಡ್ತಾರಲ್ಲ ಆ ತರ ಈ ಸಾರನ್ನು ಮಾಡುವಂತದ್ದು. ಒಳ್ಳೆ ಇದು ಸಾಮಾನೆಲ್ಲ ಒಳ್ಳೆ ಬೀಳ್ಬೇಕು. ಸಾಮಾನು ಒಳ್ಳೇದಂದ್ರೆ ಸಮ ಹಾಕುದೇ ಅಲ್ಲ, ದೊರಕುದೇ ಅಲ್ಲ, ಎಲ್ಲ ಸ್ವಲ್ಪ ಲೈಟ್ ಅಲ್ಲಿ ಹದ ಹದ ಎಲ್ಲ ಹದ ಬ್ಯಾಲೆನ್ಸ್ ಆಗಬೇಕು, ಒಳ್ಳೆ ಘಮ ಬರಬೇಕು, ಆ ತರ ಕೈ ಪದಾರ್ಥ ಮಾಡಬೇಕು. ಬಂಗುಂಟು ಇದಕ್ಕೆ ಹೋಗಿದೆ. ನನ್ನ ತಾಯಿಯಂತೂ ಸಾಧಿಸ್ಬಿಟ್ರು ಆ ಮಂಡೆಯದ್ದು ನಡುವಾಗಿ ತೆಗೆದು ಬಿಟ್ರು. ಆ ಮಂಡೆಯಲ್ಲೇ ಪ್ರೋಟೀನ್ ಇರುವಂತದ್ದು ಬೊಂಡು, ಅದು ಖುಷಿ ಆಗ್ತದೆ ಮಂಡೆ ಕಸಿಲಿಕ್ಕೆ. ಕೈ ಮಾತ್ರ ಜಾಗ್ರತೆ. ನಮ್ಗೆ ಕಟ್ ಮಾಡಿ ವೇಸ್ಟೇಜ್ ಎಲ್ಲ ಹೋಗಿ ನೋಡಿ ಇಷ್ಟು ಸಿಕ್ಕಿದೆ ನಮ್ಗೆ ಮಾಂಸ. ಫ್ರೆಶ್ ನೋಡುವಾಗನೇ ಗೊತ್ತಾಗ್ತದೆ, ರಕ್ತ 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 ಉಂಟು. ರಕ್ತದ ಮೀನೆಲ್ಲ ತಿನ್ನಬೇಕು, ಜೀವ ಗಟ್ಟಿ ಆಗ್ತದೆ. ಇದನ್ನು ಒಳ್ಳೆ ನಾವು ಕ್ಲೀನ್ ಮಾಡಿ ತರುವ. ಕ್ಲೀನ್ ಮಾಡೋದು ನಿಮಗೆ ತೋರಿಸಲ್ಲ, ನಾವು ಕ್ಲೀನ್ ಮಾಡಿ ತರ್ತೇವೆ. ಸ್ವಲ್ಪ ಮೆಲ್ಲ ಕ್ಲೀನ್ ಮಾಡಬೇಕು, ಯಾಕೆಂದರೆ ಅದು ಪೊಡಿ ಪೊಡಿ ಆಗ್ತದೆ ಇದು ಮಾಂಸ ಜಾಸ್ತಿ. ಮತ್ತು ಫ್ರೆಶ್ ಮೀನನ್ನು ನೀವು ಜಾಸ್ತಿ ತೊಳಿಬೇಕಂತಿಲ್ಲ, ಒಂದು 2 ಸಲ ತೊಳೆದ್ರೆ ಆಗ್ತದೆ. ಅದು ನಾವು 2 ಅಲ್ಲ, ಒಂದು 4-5 ಸಲ ತೊಳಿತೇವೆ ಆಯ್ತಾ, ಸ್ಮೆಲ್ ಬರ್ತದೆ. ಒಳ್ಳೆ ಕ್ಲೀನ್ ಆಯಿತು, ಮಡಿ ಆಯಿತು, ಪೌಡ್ರ್ ಹಾಕಿದಾಗೆ ಮಡಿ ಆಯಿತು. ನೋಡಿ ಅಂತೆ ಮೀನು ಎಷ್ಟು ಒಳ್ಳೇದಾಯಿತು, ಕ್ಲೀನ್ ಒಳ್ಳೆ ಮಾಡಿ ತೊಳಿಬೇಕು. ಈಗ ಇದಕ್ಕೆ ಒಳ್ಳೆ ನಾವು ಮಸಾಲ ರೆಡಿ ಮಾಡುವ ಇದಕ್ಕೆ ಫಸ್ಟ್ ಕ್ಲಾಸ್. ಈಗ ಇದರಲ್ಲಿ 1.5 ಗಡಿ ತೆಂಗಿನಕಾಯಿಯನ್ನು ನಾವೀಗ ಕಡಿಲಿಕ್ಕೆ ಹಾಕುವ. ಅದ ಮೇಲೆ ಮೆಣಸು ಹಾಕುವ. ಈಗ ಸದ್ಯಕ್ಕೆ ತೆಂಗಿನಕಾಯಿ ನಾವು ಕಡಿಲಿಕ್ಕೆ ಹಾಕುವ. ಗ್ರೈಂಡರ್ ತೆಂಗಿನಕಾಯಿ 1.5 ಹಾಕಿದ್ವಲ್ಲ, ಮತ್ತೆ ನೋಡಿ ಉದ್ದ ಮೆಣಸು 1-2 ಮುಷ್ಟಿಯಷ್ಟು ಹಾಕಿಬಿಡಿ. ಮತ್ತೆ ಸಣ್ಣ ಮೆಣಸು ಖಾರಕ್ಕೆ, ಇದು ಕಲರಿಗೆ ಇದು ಖಾರಕ್ಕೆ. ನೋಡಿ ಒಳ್ಳೆ ಮಾಡಿ ರೋಸ್ಟ್ ಮಾಡಿದ್ದಾರೆ ಎಣ್ಣೆ ಹಾಕಿ. ಆನಂತರ ಕೊತ್ತಂಬರಿ ಮತ್ತೆ ಇದು ಬೇಸೊಪ್ಪು ಹಾಕಿದ್ದಾರೆ. ಬೇಸೊಪ್ಪು ನೋಡಿ ರೋಸ್ಟ್ ಮಾಡಿದ್ರು. ಸ್ವಲ್ಪ ಬೇಸೊಪ್ಪು, ಕೊತ್ತಂಬರಿ 1 ಮುಷ್ಟಿ ಹಾಕಿಬಿಡಿ. ಸ್ವಲ್ಪ 1.5 ಚಮಚ ಜೀರಿಗೆ ಕೂಡ 1.5 ಚಮಚ ಹಾಕಿ, 1.5 ಚಮಚದಷ್ಟು ಜೀರಿಗೆ ಹಾಕಿಬಿಡಿ. ಎಲ್ಲ ಸುಟ್ಟು ಬಿಡಿ, ಅಂದ್ರೆ ಸ್ವಲ್ಪ ಎಲ್ಲ ಸುಟ್ಟು ಬಿಡಿ. ಅಂತೆ ಸುಟ್ಟು ಬಿಡಬೇಡಿ, ಅದಕ್ಕೆ ನರಕ ಆಗ್ತದೆ ಪದಾರ್ಥ. ಒಂಥರ ಮನಸ್ಸಿಗೆ ಒಂಥರ ಗೊತ್ತಾಗ್ತದೆ, ಹದ ಗೊತ್ತಾಗ್ತದೆ ಎಷ್ಟು ಹಾಕ್ಬೇಕಂತ. ಮನಸ್ಸು ತೃಪ್ತಿ ಆಗುವ ತನಕ ಹಾಕಿಬಿಡಿ. ಹಾಕಿದ್ರೆ ಒಳ್ಳೇದಾಗ್ತದೆ. ಆಯ್ತು, ಎಲ್ಲ ಒಳ್ಳೆ ಫ್ರೈ ಆಯ್ತು. ಮತ್ತೆ ಒಂದು ಸ್ವಲ್ಪ ಹಾಕಿಬಿಡಿ, ಜಾಸ್ತಿ ಹಾಕ್ಬಿಡಿ, ಕೈಪೆ ಬರ್ತದೆ. ದೊಡ್ಡ ಮೀನಿಗೆ ಸಾಮಾನು ಹೇಗೆ ಬೀಳ್ತದೆ ಅಷ್ಟು ಒಳ್ಳೇದಾಗ್ತದೆ. ಸಾಮಾನು ಮೇಯ್ನ್ ಅದಕ್ಕೆ. 1 ಚಮಚ, 1 ಚಮಚ, 1 ಮುಷ್ಟಿ ಅಷ್ಟು. ಇದು ಸಾಸಿವೆ ಹಾಕಿ, ಓಮ ಸ್ವಲ್ಪ ಓಮ, ಅರ್ಧ ಚಮಚ ಓಮ, 1 ಚಮಚ ಮೆತ್ತೆ, 1 ಚಮಚ ಸಾಸಿವೆ, ಅರ್ಧ ಚಮಚ ಓಮ, ಕೊತ್ತಂಬರಿ ಮತ್ತೆ ಜೀರಿಗೆ 1 ಮುಷ್ಟಿ ಹಾಕಿಬಿಡಿ. ನಿಮ್ಗೆ ಪಟ ಹಚ್ಚಬೇಕು. ಈಗ ಗ್ರೈಂಡ್ ಮಾಡುವ. ನೋಡಿ ಸಾಮಾನೆಲ್ಲ ಒಳ್ಳೆ ಸಣ್ಣ ಆಯ್ತು. ಇದನ್ನು ಇದೆಂತ ಮಿಕ್ಸಿ ಅದರಲ್ಲಿ ತಿಕ್ಕಿ ಬೀಳ್ತದಂತೆ. ಅದಕ್ಕೆ ಸ್ವಲ್ಪ ಇದು ಮಿಕ್ಸಿಯಲ್ಲಿ ಇದನ್ನು ಸಣ್ಣ ಮಾಡಿ ಮತ್ತೆ ಗ್ರೈಂಡರ್ಗೆ ಹಾಕಿದ್ರೆ ರಪ್ಪ ಸಣ್ಣ ಸಾಗ್ತದೆ, ಮತ್ತೆ ಒಳ್ಳೆದಾಗ್ತದೆ, ಬೇಗ ಆಗ್ತದೆ, ಬೇಗ ಆಗ್ತದೆ. ಇದಕ್ಕೆ ಬೆಳ್ಳುಳ್ಳಿ, ನೀರುಳ್ಳಿ ಮತ್ತೆ ಹಲ್ದಿ ಅದು ಹಾಕ್ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತೆ ನೀವು ಹೇಳ್ತೀರಿ ಬಿಸಲಲ್ಲೇ ಮಾಡಿದ್ರೆ ಒಳ್ಳೆ ರುಚಿ ಅಂತ, ಅದು ನಂಗೆ ಸಹ ಗೊತ್ತುಂಟು. ಮೀನದ್ದು ಹೇಳುದೇ ಬೇಡ, ನೀವು ಮಣ್ಣದ್ದು ಬಿಸಲೆ ಇದ್ರೆ ನೀವು ಮಣ್ಣದ್ದು ಬಿಸಲೆಯಲ್ಲೇ ಮಾಡಿ, ಅದ್ರಲ್ಲೇ ರುಚಿ ಬರುವುದು. ನಂಗೆ ಸಹ ಗೊತ್ತುಂಟು ಅದ್ರದ್ದು ಫ್ಲೇವರ್. ನಮ್ಮ ಮನೆಯಲ್ಲಿ ಅಮ್ಮನ ಕೈಯಲ್ಲಿ ಬಿಸಲೇನೇ ಉರಿಯಲ್ಲ, ಎಂತ ಮಾಡುದು. ಸಣ್ಣ ಬಿಸಲೆ ಉಂಟು, ಆ ಸಣ್ಣ ಬಿಸಲೆಯಲ್ಲಿ ಇಷ್ಟಿಷ್ಟು ಮೀನು ನಮ್ಗೆ ಮಾಡ್ಲಿಕ್ಕಾಗ್ತದ? ಅದಕ್ಕೆ ಎಂತ ಮಾಡಿದ್ರು, ನನ್ನ ಅಪ್ಪ ಮೊನ್ನೆ ದೊಡ್ಡ ಕಟರಿ ತಂದ್ರು ಮೀನ್ ಮಾಡ್ಲಿಕ್ಕೆ, ಬಿರಿಯಾನಿ ಮಾಡ್ಲಿಕ್ಕೆ, ಎಲ್ಲ ತಪ್ಪು. ಕಟಾರಿ ನೋಡಿ ಎಷ್ಟು ಒಳ್ಳೆದುಂಟಲ್ಲ ವೀಕ್ಷಕರೇ. ಇದು ಬಿರಿಯಾನಿ ಮಾಡ್ಲಿಕ್ಕೆ ಹೇಳುದೇ ಬೇಡ, ಒಂದು ರೈಸ್ ಉಂಟು ಮಾರೆ. ಇದು ನಾವಿವತ್ತು ಮಡಲ್ ಮೀನು ಮಾಡುವ ಈ ದೊಡ್ಡ ಕಟಾರಿಯಲ್ಲಿ ಬಿಸಲೆ ಒಳ್ಳೇದುಂಟಲ್ಲ, ಆದ್ರೆ ಇದನ್ನು ಬಿರಿಯಾನಿ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ನಾವಿವತ್ತು ಮೀನು ಪದಾರ್ಥ ಮಾಡ್ತೇವೆ.
ನಮ್ಮ ಬಾರಿ ದೊಡ್ಡ ಬೇಲೆ ಕೊಟ್ಟು ಹೋಗಿದ್ರು. ಇಲ್ಲಿ ನೋಡಿ ಅಂತೆ ಇವು ಹುಲಿಯಲ್ಲಿ ನೋಡಿ ಅಂತೆ ಅವರೆಲ್ಲ ಹುಲಿ ಮಾಡುವವರು ನೋಡಿ ಇದೆಲ್ಲ ಸರಿಗಟ್ಟು ತೆಗೆಯುವುದೇ ಇಲ್ಲ. ಇದೆಲ್ಲ ಹಾಕಿದ್ರೆ ನೋಡಿ ಓಡು ಸಮೇತ ಹಾಕಿದ್ರೆ ಕೈ ಬರ್ತದಂತೆ. ಹಾಗೆ ಅದು ತಿನ್ಲಿಕ್ಕಾಗಲ್ಲಂತೆ. ಒಂಥರ ಅದೆಲ್ಲ ತೆಗಿಬೇಕಂತೆ. ಇದನ್ನು ನಾವು ಹೇಗಿದೆ ಇಷ್ಟು ಹುಲಿ ಅಂತೆ, ಇಷ್ಟು ದೊಡ್ಡ ಹುಲಿ ಮಾರೆ. ಹುಲಿ ಖಾರ ಎಲ್ಲ ಸರಿ ಬೀಳ್ಬೇಕಲ್ಲ, ಅದಕ್ಕೆ ನಮ್ಗೆ ಭಂಗ ಆಗ್ತದೆ. ಓಡ್ ತೆಗಿಯೋರು ಸ್ವಲ್ಪ ಸಮಕಟ್ಟೆ ತೆಗೆದುಕೊಡಿ. ಇದು ಎಂತ ನಮ್ಗೆ ಕಷ್ಟ ಆಗ್ತದೆ ಮಾಡುವವರಿಗೆ. ನಮ್ಮನಿಗೆ ಎಂತ ಅಮಸರ ಅಂತಿಲ್ಲ, ಅಲ್ಲಿ ಧಾರಾವಾಹಿ ಎಳಿತಿತ್ತು ನೋಡಿ ಅಂತೆ. ಈ ನೀರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅಲ್ಲ ಮಾರೆ, ಶುಂಠಿ ಮತ್ತೆ ಮೆಣಸು ಮಿಕ್ಸ್ ಮಾಡಬೇಕು. ಈಗ ಗ್ಯಾಸಲ್ಲಿ ಇಡುವ ಆಯ್ತಾ. ಚೆನ್ನಾಗಿ ಇಲ್ಲಿ ಮೀನನ್ನು ಪುಂಟಿ ತೆಗೀರಿ, ಅದರದ್ದು ನೀರೆಲ್ಲ ಪುಂಟಿ ತೆಗೀರಿ. ಅರೆ ಸ್ಮೆಲ್ ಎಲ್ಲ ಹೋಗಿ ಮತ್ತೆ ಮೀನು ಹಾಕುವ. ರಟ್ಟು ನೋಡಿ ಅಂತೆ ಬೇಡಿ ಬಿಟ್ಟಾಗೆ. ಇದು ಮೀನು ಹಾಕಿ ಪುಂಟಿ ಇಟ್ಟದ್ದು ಮೀನೆಲ್ಲ ಹಾಕುದು. ಇದು ದಪ್ಪದು ಅರೆ ಬಿಟ್ರೆ ಹೀಗೇನೆ ಆಗುದು, ಅಂದ್ರೆ ರಟ್ಟದೆ ಅದು. ಇನ್ನು ಕೈಲಿ ಹಾಕ್ಲಿಕ್ಕೇನೆ ಇಲ್ಲ, ಇನ್ನು ಕೈಲೆಲ್ಲ ಪಕ್ಕಕ್ಕೆ ಇಡುದು. ಇನ್ನು ಹೀಗೆ ತಿರುಗಿಸ್ಬೇಕು. ತರಕಾರಿಗೆ ಹೇಗೆ ಒಗ್ಗರಣೆ ಕೊಡ್ತೇವೆ ಹಾಗೆಯೇ ನಾವು ಮೀನಿಗೆ ಒಗ್ಗರಣೆ ಅಂದ್ರೆ ಅದಲ್ಲ, ಬೇಸಬೆಲ್ಲ ಹಾಕಿ ಅಲ್ಲ. ಇದು ನೋಡಿ ಕೊಬ್ಬರಿ ಎಣ್ಣೆ ಮತ್ತೆ ಬೆಳ್ಳುಳ್ಳಿಯನ್ನು ñೈ ಮಾಡಿ ಒಗ್ಗರಣೆ ಕೊಡುವಂಥದ್ದು. ಕುದಿದಾಯ್ತು. ಈಗ ಲಾಸ್ಟ್ ಸ್ಟೆಪ್ ಎಲ್ಲ ಒಗ್ಗರಣೆ, ಅದರದ್ದೊಂದು ಪರಿಮಳನೇ ಬೇರೆ. ವೀಕ್ಷಕರೇ ಬನ್ನಿ ನಮ್ಮ ದೊಡ್ಡ ಹೊಸ ಕಟಲಿಯಲ್ಲಿ ಇದು ಮೀನು ಸಾರು ಡನ್ ಆಗಿದೆ ನೋಡಿ. ಬಿಸಿ ಮೀನು. ಈಗ ನಾನು ಅಪ್ಪನಿಗೆ ಬಳಸಿ ಕೊಡ್ತಿದ್ದೇನೆ. ಹೊರಗೆ ಮಳೆ ಚಳಿ, ಒಳಗೆ ಬಿಸಿ ಬೆಚ್ಚ ಮೀನು ಪದಾರ್ಥ, ದೊಡ್ಡ ಮೀನು ಪದಾರ್ಥ ಭಾರಿ ಒಳ್ಳೇದಾಗ್ತದೆ ನೋಡಿ. ಎಂತ ಒಳ್ಳೇದು ಇದು ಬಂದಿದೆ, ಅದಕ್ಕೆ ಹಿಡಿದಿದೆ ಮಸಾಲೆ ಎಲ್ಲ ಒಳ್ಳೇದು ಹಿಡಿದಿದೆ. ಕೊಡಕ್ಕೆನಾಗಿದೆ, ಖಾರ ಗೀಡ ಎಲ್ಲ ಒಪ್ಪ ವೀಕ್ಷಕರೇ ಇದು ಮಡಲ್ ಮೀನು ಬಾರಿ ರುಚಿ ಉಂಟು ವೀಕ್ಷಕರೇ. ಬ್ಯಾಟ್ ಮೀನು ಚಪ್ಪೆ ಅಷ್ಟು ಹೇಳುವಷ್ಟು ರುಚಿ ಇಲ್ಲ. ಮಡಲ್ ಮೀನು ಸೈಡ್ ಅಲ್ಲಿ ಎಂತದ ರುಚಿ ಬರ್ತುಂಟು ಕಚ್ಚುವಾಗ, ಭಾರಿ ಒಳ್ಳೇದುಂಟು. ನಾನು ಎನ್ಸಿದ್ದು ಬ್ಯಾಟ್ ಆಗಿನೇ ಸ್ವಲ್ಪ ಚಪ್ಪೆ ಅಂತ ಎನ್ಸಿದ್ದೆ. ಇದು ತಿನ್ನಬಹುದು, ಭಾರಿ ಒಳ್ಳೇದುಂಟು. ಭಾರಿ ಒಳ್ಳೇದುಂಟು, ಇದು ಭಾರಿ ಒಳ್ಳೇದುಂಟು. ಒಳ್ಳೆ ಇದು ಬಿಟ್ಟಿದೆ, ಸರಿಯಾಗಿದೆ ಬೆಂದದ್ದು. ಭಾರಿ ಒಳ್ಳೆದಾಗಿದೆ. ಊಟ ಮಾಡಲ್ಲ, ಪದಾರ್ಥನೇ ತಿನ್ನು ವೀಕ್ಷಕರೇ. ಮೀನದ್ದು ರುಚಿ ಹೇಳುದೇ ಬೇಡ, ಭಾರಿ ಒಳ್ಳೇದಿತ್ತು. ಅಂದ್ರೆ ನಂಗೆ ಬ್ಯಾಟ್ ಮೀನಾಗಿ ಚಪ್ಪೆ ಇಲ್ಲ, ಭಾರಿ ರುಚಿ ಉಂಟು. ನೀವು ಮಡಲ್ ಮೀನನ್ನು ತಗೊಂಡು ತಿನ್ನಿ, ಭಾರಿ ಒಳ್ಳೇದುಂಟು, ಭಾರಿ ಒಳ್ಳೇದಿತ್ತು. ನಂಗೆ ಇಷ್ಟ ಆಯ್ತು ಮಡಲ್ ಮೀನು. ಹಾಗೆ ನಿಮಗೆ ನಂದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.